ಹಲೋ, ವೆಲ್ಕಮ್ ಟು ಅವರ್ ಚಾನಲ್ ಅನುತನು ಲೈಫ್ ಸ್ಟೈಲ್ಸ್. ಇವತ್ತು ವಿಡಿಯೋ ಓಪನಿಂಗಲ್ಲೇ ಬಟರ್ ಕಾಣಿಸ್ತಾ ಇದೆ, ಈ ಕಡೆ ಮಶ್ರೂಮ್ ಕಾಣಿಸ್ತಾ ಇದೆ. ಸೊ ಇವತ್ತು ನಾವು ಮಾಡ್ತಿರೋದು ಬಟರ್ ಗಾರ್ಲಿಕ್ ಮಶ್ರೂಮ್. ಸೊ ಅದಕ್ಕೆ ಬಟರ್ ಮೆಲ್ಟ್ ಆಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮಶ್ರೂಮ್ ಕ್ಲೀನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬಟನ್ ಮಶ್ರೂಮ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಅದಾದರೆ ಫುಲ್ ಹೋಲ್ ಕೂಡ ಹಂಗೆ ಹಾಕೋಬೋದು. ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದಕ್ಕೆ. 2 ಚಿಕ್ಕ ಚಿಕ್ಕ ಆನಿಯನ್ಸ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಆ್ಯಂಡ್ ಸಾಲ್ಟ್. ಇಷ್ಟೇ ಇದರದ್ದು ಇಂಗ್ರೀಡಿಯೆಂಟ್ಸ್. ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ನನಗೆ ಗೊತ್ತಿಲ್ಲ, ನಾನು ಮಶ್ರೂಮ್ ತಿನ್ನಲ್ಲ. ಸೊ ಇವತ್ತು ಮನೆಯವರಿಗೋಸ್ಕರ ಮಾಡ್ತಾ ಇರೋದು ಇದು. ಸೊ ಇದು ಬಟರ್ ಮೆಲ್ಟ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡ್ಬಿಡ್ತೀನಿ. ಆನಿಯನ್ಸ್ ಹಾಕಿ ಸಾಟೆ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಬಟರ್ ಹಾಕೋಬೋದು, ಬಟ್ ಸ್ವಲ್ಪ ಇದೆ ಮಶ್ರೂಮ್ಸು, ಅದು ಒಂದೊಂದು ಸತಿ ಬಟರ್ ಫ್ಲೇವರು ಇಷ್ಟ ಆಗಲ್ಲ ತಿನ್ನೋರಿಗೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಈ ಟೈಮಲ್ಲಿ ಮಶ್ರೂಮ್ಸ್ ಹಾಕ್ಕೊಂಡ್ಬಿಡ್ತೀನಿ. ಮಶ್ರೂಮ್ ಹಾಕ್ಕೊಂಡು ಒಂದು ಕ್ವಿಕ್ ಮಿಕ್ಸ್. ನನಗೆ ಇವತ್ತವರೆಗೂ ತುಂಬ ಜನ ಹೇಳಿದ್ದಾರೆ, ಮಶ್ರೂಮ್ ತಿಂದು ನೋಡು, ಒಂದು ಸತಿ ಟೇಸ್ಟ್ ಮಾಡು ಅಂತ. ಆ್ಯಕ್ಚುಲಿ ಒಂದು ಸತಿ ಟೇಸ್ಟ್ ಮಾಡೇ ನನಗೆ ಇಷ್ಟ ಆಗಿಲ್ಲ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಅದೇನಂತ ಗೊತ್ತಿಲ್ಲ, ನನಗೆ ಇಷ್ಟ ಆಗಲ್ಲ. ಕುಕ್ ಮಾಡ್ತಿರೋದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮಶ್ರೂಮ್ ನಮ್ಮ ಮನೇಲಿ. ನಾನು ಅದೊಂದು ಗ್ರೇಟ್ ಫ್ಯಾನ್ ಅಲ್ಲ, ಫ್ಯಾನ್ ಅನ್ನೋದಕ್ಕಿಂತ ಅದ್ರ ತಂಟೆಗೆ ಹೋಗಲ್ಲ ನಾನು. ಎಲ್ಲರೂ ನೀನು ನಾನ್ ವೆಜ್ ಇಷ್ಟಪಡ್ತೀಯಲ್ಲ, ಇದು ಚಿಕನ್ ಥರನೇ ಇರುತ್ತೆ ತಿನ್ನೋ ಅಂತಾರೆ. ಚಿಕನ್ನಲ್ಲಿ ಮಶ್ರೂಮಲ್ಲಿ, ಅದಕ್ಕೆ ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾವು. ಇದು ಒಂದು 2 ಮಿನಿಟ್ಸ್ ಸಾಟೆ ಆಗಲಿ, ಫ್ಲೇಮ್ ಹೈಯಲ್ಲೇ ಇರಲಿ, ಯಾಕಂದರೆ ಅದು ಸಾಫ್ಟಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಕ್ರಂಚಿಯಾಗಿರೋ ಥರ ಹೈ ಫ್ಲೇಮ್ ಇಟ್ಕೊಂಡೇ ರೋಸ್ಟ್ ಮಾಡೋಣ ಇದನ್ನು. 1-2 ಮಿನಿಟ್ಸ್. ಇದು ಈ ಸ್ಟೇಜಿಗೆ ಬಂತು, ಮೀನ್ಸ್ ನೋಡಿ ಸೈಜ್ ಎಲ್ಲ ಸ್ವಲ್ಪ ಸಣ್ಣ ಆಗೋಯ್ತು ಇದ್ರದ್ದು. ಈ ಟೈಮಲ್ಲಿ ಗಾರ್ಲಿಕ್ ಹಾಕ್ಬಿಡೋಣ. ಅದು ಇನ್ಫ್ಯೂಸ್ ಆಗುತ್ತೆ ಈ ಟೈಮಲ್ಲಿ ಹಾಕ್ಬಿಟ್ರೆ. ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಗಾರ್ಲಿಕ್ನ ಆನಿಯನ್ ಜೊತೆಗೆ ಹಾಕ್ತಾರೆ, ಬಟ್ ಅದು ಮಶ್ರೂಮ್ ಬಟರ್ ಗಾರ್ಲಿಕ್ ಅನ್ನೋದ್ರಿಂದ ಗಾರ್ಲಿಕ್ದು ಸ್ಮೆಲ್ ಇರಲಿ ಅಂತ ನಾನು ಮಶ್ರೂಮ್ ಮೇಲೆ ಹಾಕ್ತಾಯಿದ್ದೀನಿ. ಇದು 1-2 ಮಿನಿಟ್ಸ್ ಫ್ರೈ ಆಗಲಿ. 2 ಮಿನಿಟ್ಸ್ ಆಯಿತು. ಸಾಲ್ಟ್ ಹಾಕೋಣ. ನಾನು ಅಷ್ಟೊಂದು ಮಶ್ರೂಮ್ ಇರೋದು ನೋಡಿ ಜಾಸ್ತಿ ಸಾಲ್ಟ್ ತೊಗೊಂಡೆ. ಇದು ನೋಡ್ರೆ ಇಷ್ಟೇ ಆಗೋಯ್ತು. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಸ್ಕಿಪ್ ಮಾಡಿ, ನೀರು ಬಿಡ್ತಾ ಇದೆ ಇದು. ಸೊ ಅದಕ್ಕೆ ಜೋರು ಮಾಡಿಬಿಟ್ಟು ಫ್ರೈ ಮಾಡೋಣ ಅಂತ. ಇದ್ರ ಜೊತೆ ಪೆಪ್ಪರು ಹಾಕ್ಕೊಂಡ್ಬಿಡ್ತೀನಿ. ಪೆಪ್ಪರು ನೋಡಿ ಎಷ್ಟೊಂದು ತೊಗೊಂಡಿದ್ದೆ, ಬಟ್ ನಮ್ಮ ಮನೇಲಿ ಸ್ಪೈಸಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಓಕೆ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಿದೆ, ಬಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಆ ಬಟರ್ ಹಾಕಿರೋದು ಗಾರ್ಲಿಕ್ದೆಲ್ಲ ಸ್ಮೆಲ್ ಮಾತ್ರ ಸೂಪರಾಗಿ ಅನ್ನಿಸ್ತಾ ಇದೆ. ನೋಡೋಣ, ಮನೇಲಿರೋರಿಗೆ ಟೇಸ್ಟ್ ಮಾಡಿಸ್ಬಿಟ್ಟು ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಇದಾಗಲೇ ಆಗಿದೆ. ಫುಲ್ಲು 5 ಮಿನಿಟ್ಸು ತೊಗೊಂಡಿಲ್ಲ, ಬೇಗ ಬೇಗ ಆಗೋಯ್ತು. ಸೊ ಇದ್ರ ಮೇಲೆ ಕೊತ್ತಂಬರಿನ ಉದುರಿಸ್ಬಿಡೋಣ. ಇವಾಗ ಡಿಶ್ ಔಟ್ ಮಾಡಿಬಿಟ್ಟು ಹೆಂಗಿದೆ ಟೇಸ್ಟ್ ನೋಡೋಣ. ಮೀನ್ಸ್ ನೋಡೋಕ್ಕೆ ಕೊಡ್ತೀನಿ. ಡಿಶ್ ಔಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಸೊ ರೆಡಿಯಾಗಿದೆ, ಡಿಶ್ ಔಟ್ ಆಗಿದೆ. ಇವಾಗ ಟೇಸ್ಟ್ ಮಾಡ್ತಾರೆ. ಸೊ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಿಂಗೆ ರೆಸಿಪಿನ ಹಾಕ್ತಾ ಇರ್ತೀವಿ. ಇವಾಗ ಸ್ವಲ್ಪ ಎತ್ತಿ ಕೊಡೋಣ ತಿನ್ನೋದಕ್ಕೆ. ಯಾವುದೋ ರಾಂಗ್ ಸ್ಪೂನ್ ತಗೊಬಿಟ್ಟಿದ್ದೀನಿ, ಸಾರಿ, ಫೋರ್ಕು. ನಿಜವಾಗ್ಲೂ ಚೆನ್ನಾಗಿದೆಯಾ? ಹಾಂ, ಚಿಕನ್ಗೂ ಅದಕ್ಕೂ ಕಂಪೇರ್ ಮಾಡಬೇಡ್ರಿ.
ನಿಮಗೆ ನಾನ್ ವೆಜ್ ಇಷ್ಟ ಆಗಲ್ವಲ್ಲ, ಅದಕ್ಕೆ ಇಷ್ಟ ಆಗುತ್ತೇನೋ. ಬಟ್ ಚಿಕನ್ದೇ ಅದೊಂಥರ ಲೆಜೆಂಡ್ ಚಿಕನ್ ಅಂದರೆ. ಚೆನ್ನಾಗಿದೆಯಾ? ಓಕೆನಾ? ಎಲ್ಲರೂ ಟ್ರೈ ಮಾಡ್ಬೋದಾ? ಸೂಪರ್. ಬಾಯ್.